ನಾಳೆಯ ಪರೀಕ್ಷೆಯನ್ನ ಗಮನದಲ್ಲಿರಿಸಿಕೊಂಡು ತೃತೀಯ ಭಾಷೆ ಹಿಂದಿಯ ಅಷ್ಟು ಪಾಠಗಳ ಮುಖ್ಯ ಪ್ರಶ್ನೆಗಳನ್ನು ಚರ್ಚಿಸುತ್ತಿರುವ ಈ ಸರಣಿಯ ಎರಡನೆಯ ವಿಡಿಯೋ ಪಾಠವಿದು. ಇದರಲ್ಲಿ ನಾವು ಗಿಲ್ಲು ಪಾಠ ಹಾಗೂ ಅಭಿನವ ಮನುಷ್ಯ ಪದ್ಯ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಚರ್ಚಿಸೋಣ. ಗಿಲ್ಲು ಈ ಪಾಠದಲ್ಲಿ ಒಟ್ಟು 3 ಅಂಕಗಳಿಗೆ ಪ್ರಶ್ನೆ ಕೇಳುವ ಅವಕಾಶವಿದ್ದು, ಅನುರೂಪತೆಯ 1 ಪ್ರಶ್ನೆ ಹಾಗೂ 2 ಅಂಕಗಳ ಇನ್ನೊಂದು ಪ್ರಶ್ನೆ ಇರಲಿದೆ. ಅನುವಾದವನ್ನು ಸಹ ಇದೇ ಪಾಠದಿಂದ ಕೇಳಿದರೆ ಒಟ್ಟು 6 ಅಂಕಗಳ ವೇಟೇಜ್ ಈ ಪಾಠಕ್ಕೆ ಸಿಕ್ಕಂತಾಗುತ್ತದೆ. ಈ ಪಾಠದ ಅನುರೂಪತೆಯ ಪ್ರಶ್ನೆಗಳು ಹೀಗಿವೆ. ಮೊದಲನೇ ಪ್ರಶ್ನೆ, ಕಶ್ಮೀರಿ ಸೇಬ್ ಕಹಾನಿ, ಗಿಲ್ಲು ಡ್ಯಾಶ್. कश्मीरी सेब कहानी आदरे गिल्लू रेखा चित्र. ईमानदारों के सम्मेलन में हरिशंकर परसाई, गिल्लू महादेवी वर्मा. ईमानदारों के सम्मेलन में पाठದ ಲೇಖಕರು ಹರಿಶಂಕರ್ ಪರಸಾಯಿ ಆದರೆ ಗಿಲ್ಲು ಈ ರೇಖಾಚಿತ್ರವನ್ನ ಬರೆದವರು ಮಹಾದೇವಿ ವರ್ಮಾ ಅವರು. ಮೂರನೆಯ ಪ್ರಶ್ನೆ, ಗುಲಾಬ್ ಪೌಧಾ ಸೋನ್ ಜೂಹಿ ಲತಾ. ನಾಲ್ಕನೇ ಪ್ರಶ್ನೆ, ಹನ್ಸ್ ಸಫೇದ್ ಕವ್ವಾ ಕಾಲಾ. ಗುಲಾಬ್ ಒಂದು ಗಿಡ ಆದ್ರೆ ಸೋನ್ ಜೂಹಿ ಬಳ್ಳಿ, ಲತೆ ಅಂದ್ರೆ ಬಳ್ಳಿ. ಹಂಸ ಸಫೇದ ಅಂದ್ರೆ ಹಂಸ ಬೆಳ್ಳಗಿದ್ರೆ ಕಾಗೆ ಕಪ್ಪಗಿರುತ್ತೆ. ಐದನೇ ಪ್ರಶ್ನೆ, ಬಿಲ್ಲಿ ಮ್ಯಾವ್ ಮ್ಯಾವ್ ಗಿಲ್ಲು ಚಿಕ್ ಚಿಕ್. ಬಿಲ್ಲಿ ಮ್ಯಾವ್ ಮ್ಯಾವ್ ಅಂತ ಕೂಗಿದ್ರೆ ಗಿಲ್ಲು ಚಿಕ್ ಚಿಕ್ ಅನ್ನುತ್ತೆ. ಕೋಯಲ್ ಮಧುರ ಸ್ವರ್ ಕವ್ವಾ ಕರ್ಕಶ ಸ್ವರ್. ಕೋಗಿಲೆ ಮಧುರವಾಗಿ ಹಾಡುತ್ತೆ. ಹಾಗೇನೆ ಕಾಗೆ ಸಹ ಅದರ ಪಾಡಿಗದು ಒಂದು ಸ್ವರನೇ, ಅದನ್ನು ನಾವು ಕರ್ಕಶ ಅಂತ ಭಾವಿಸ್ತೀವಿ, ಅದರಿಂದ ಕರ್ಕಶ ಸ್ವರ ಅಂತ ಬರಿಬೇಕು. ಹಾಗೇನೆ 7ನೇ ಪ್ರಶ್ನೆ, ಗಿಲ್ಲು ಕಿ ಪ್ರಿಯಲತಾ ಸೋನ್ ಜೂಹಿ ಗಿಲ್ಲು ಕ ಪ್ರಿಯ ಖಾದ್ಯ ಕಾಜು. ಗಿಲ್ಲುವಿನ ಪ್ರಿಯವಾದ ಲತೆ ಬಳ್ಳಿ, ಸೋನ್ ಜೂಹಿ ಆದ್ರೆ ಗಿಲ್ಲುವಿನ ಪ್ರಿಯವಾದ ಆಹಾರ ಕಾಜು. ಚಂಚಲ್ ಚಮ್ಕೀಲಿ ಆಂಖೆ ಜಬ್ಬೇದಾರ್ ಪೂಂಚ್. ಅಂದ್ರೆ ಚಂಚಲತೆಯಿಂದ ಕೂಡಿರ್ತಕ್ಕಂತಹ ಮಿನುಗುತ್ತಿದ್ದಂಥವು ಗಿಲ್ಲುವಿನ ಕಣ್ಣುಗಳಾದ್ರೆ ಜಬ್ಬೇದಾರ ಒಂಥರ ಬ್ರಷ್ ತರ ಇದ್ದಂತಹದ್ದು ಅದರ ಬಾಲ, ಪೂಂಚ್ ಅಂದ್ರೆ ಬಾಲ. ಚಂಚಲ್ ಚಮ್ಕೀಲೆ ಆಂಖೆ ಜಬ್ಬೇದಾರ್ ಪೂಂಚ್. ಇವು ಇಷ್ಟು ಅನುರೂಪತೆಗೆ ನಾವು ಗುರುತಿಸಬಹುದಾದಂತಹ ಪ್ರಶ್ನೆಗಳು. ಇನ್ನು 2 ಅಂಕದ ಒಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ಪಟ್ಟಿ ಮಾಡಿ ಅದಕ್ಕೆ ಉತ್ತರಿಸುವ ಒಂದು ಪ್ರಯತ್ನವನ್ನ ಮಾಡೋಣ. ಲೇಖಿಕಾಕೋ ಗಿಲಹರಿ ಕಿಸ್ ಸ್ಥಿತಿ ಮೇ ದಿಖಾಯಿ ಪಡಿ. ನಿಮ್ಮ 1ನೇ ಪ್ರಶ್ನೆ, ಲೇಖಕಿಯಾದ ಮಹಾದೇವಿ ವರ್ಮಾ ಅವರಿಗೆ ಗಿಲಹರಿ ಯಾವ ಸ್ಥಿತಿಯಲ್ಲಿ ಕಂಡು ಬಂತು. लेखिका को गिलहरी गमले और दीवार की संधि में बुरी स्थिति में दिखाई पड़ी, जिसमें 2 कव्वे अपना सुलभ आहार खोज रहे थे. ಲೇಖಕಿಯವರ ಮನೆ ಎದುರುಗಡೆ ಹೂವಿನ ಕುಂಡ ಹಾಗೂ ಗೋಡೆಯ ನಡುವೆ ಇರ್ತಕ್ಕಂಥ ಒಂದು ಸಂದಿನಲ್ಲಿ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಆ ಗಿಲಹರಿ ಕಾಣಿಸ್ತು. ಅದರಲ್ಲಿ 2 ಕಾಗೆಗಳು ಏನ್ ಮಾಡ್ತಾ ಇದ್ವು, ಸುಲಭವಾಗಿ ಆಹಾರವನ್ನ ಹುಡುಕ್ತಾ ಇದ್ವು. ಅದನ್ನ ತಿನ್ನೋಣ ಅಂತ ಹುಂಚಾಕಿ ಕೂತ್ಕೊಂಡಿದ್ವು, ಅದು ಅಲ್ಲಿ ಅಡಗಿ ಕೂಂತಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಲೇಖಕಿಯವರಿಗೆ ನಮ್ಮ ಗಿಲಹರಿ ಸಿಕ್ತು. लेखिका ने गिल्लू के प्राण कैसे बचाए. लेखिका ने घायल गिल्लू को होले से उठाया और कमरे में ले आई. उसके घावों को रुई से पोंछकर पेंसिलिन का मरहम लगाया. ಈ ರೀತಿ ಗಾಯಗೊಂಡಿರ್ತಕ್ಕಂತಹ ಆ ಅಳಿಲಿನ ಮರಿಯ ಪ್ರಾಣವನ್ನ ಲೇಖಕಿಯವರು ಹೇಗೆ ಕಾಪಾಡಿದ್ರು. ಲೇಖಕಿ ಏನ್ ಮಾಡ್ತಾರೆ, ಗಾಯಗೊಂಡಿರ್ತಕ್ಕಂತಹ ಅಳಿಲಿನ ಮರಿಯನ್ನ ನಿಧಾನವಾಗಿ ಎತ್ಕೊಳ್ತಾರೆ, ತಮ್ಮ ರೂಮಿಗೆ ತರ್ತಾರೆ. ಕಮರ ಅಂದ್ರೆ ರೂಮಿಗೆ ತರ್ತಾರೆ. ಹಾಗೆ ಅದರಲ್ಲಿರ್ತಕ್ಕಂಥ ಆ ಕಾಗೆಗಳು ಕೊಕ್ಕಿನಿಂದ ಕುಕ್ಕಿದ್ವಲ್ವಾ, ಆ ಗಾಯಗಳಿಗೆ ನಿಧಾನವಾಗಿ ರುಯಿ ಅಂದ್ರೆ ಹತ್ತಿಯಿಂದ ಏನ್ ಮಾಡ್ತಾರೆ, ಒರೆಸ್ತಾರೆ ಆ ರಕ್ತವನ್ನೆಲ್ಲ, ಮತ್ತು ಪೆನ್ಸಿಲಿನ್ನ ಔಷಧಿಯನ್ನ ಹಚ್ತಾರೆ. 3ನೇ ಪ್ರಶ್ನೆ, ಲೇಖಿಕಾ का ध्यान आकर्षित करने के लिए गिल्लू क्या करता था. ಹೀಗೆ ಪ್ರಾಣ ಉಳಿಸ್ಕೊಂಡಿರ್ತಕ್ಕಂತಹ ಆ ಗಿಲ್ಲು ಅಂದ್ರೆ ನಮ್ಮ ಆ ಅಳಿಲಿನ ಮರಿ ಲೇಖಕಿಯವರನ್ನ ತುಂಬಾ ಹಚ್ಕೊಂಡಿತ್ತು. ಅವರ ಗಮನವನ್ನ ಆಕರ್ಷಿಸೋದಕ್ಕೋಸ್ಕರ ಗಿಲ್ಲು ಏನ್ ಮಾಡ್ತಾ ಇತ್ತು. लेखिका का ध्यान आकर्षित करने के लिए गिल्लू उनके पैर तक आकर सर से पर्दे पर चढ़ जाता था. उसका यह क्रम तब तक चलता जब तक लेखिका उसे पकड़ने के लिए ना उठती. ಅದೇನ್ ಮಾಡ್ತಾ ಇತ್ತು, ಲೇಖಕಿಯವರ ಗಮನವನ್ನ ಆಕರ್ಷಿಸೋದಕ್ಕೋಸ್ಕರ ಆ ಗಿಲ್ಲು ಅವರ ಕಾಲಿನವರೆಗೂ ಬರ್ತಾ ಇತ್ತು. ಹಾಗೆ ವಾಪಸ್ಸು ಸರ್ರ ಅಂತ ಪರದೆ ಮೇಲೆ, ಮತ್ತೆ ಪರದೆಯಿಂದ ಇಳಿಯೋದು, ಅವ್ರ ಕಾಲ ಹತ್ರಕ್ಕೆ ಹೋಗೋದು. ಹೀಗೆ ಅವರು ಎಲ್ಲಿವರೆಗೂ ಇದನ್ನ ಗಮನಿಸಲ್ವೋ, ಅದನ್ನು ಹಿಡಿಯೋದಕ್ಕೆ ಎದ್ದು ಹೋಗಲ್ವೋ, ಅಲ್ಲಿವರೆಗೂ ಈ ಕೆಲಸ, ಈ ಕಾರ್ಯ ಅದು ಮುಂದುವರಿಸ್ತಾನೆ ಇತ್ತು.
4ನೇ ಪ್ರಶ್ನೆ ಏನಿದೆ, ವರ್ಮಾಜಿ ಕೋ ಚೌಕಾನೆ ಕೆ ಲಿಯೆ ಗಿಲ್ಲು ಕಹಾ ಕಹಾ छिप जाता था. ಗಮನ ಹರಿಸೋದಕ್ಕಂತೂ ಹಾಗೆ ಮಾಡ್ತಾ ಇತ್ತು, ಅವ್ರಿಗೆ ಗಾಬರಿಗೊಳಿಸ್ತಕ್ಕಂಥ ಕೆಲಸನೂ ಕೂಡ ಆ ಅಳಿಲಿನ ಮರಿ ಮಾಡ್ತಾ ಇತ್ತು. ಅದು ಎಲ್ಲೆಲ್ಲಿ ಹಾಗೆ ಅಡಗಿ ಕೂರ್ತಾ ಇತ್ತು ಅನ್ನೋದು ಪ್ರಶ್ನೆ. ವರ್ಮಾಜಿ ಕೋ ಚೌಕಾನೆ ಕೆ ಲಿಯೆ ಗಿಲ್ಲು ಕಭಿ फूलदान के फूलों में, पर्दे की चुन्नट में, तो कभी सोनजूही की पत्तियों में छिप जाता था. ಅವರಿಗೆ ಗಾಬರಿಗೊಳಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇತ್ತು ನಮ್ಮ ಈ ಅಳಿಲಿನ ಮರಿ, ಯಾವಾಗಾದ್ರೂ ಆ ಹೂವಿನ ಕುಂಡದ ಆ ಹೂಗಳ ಮಧ್ಯದಲ್ಲಿ ಅಡಗಿ ಕೂರ್ತಾ ಇತ್ತು, ಇಲ್ಲಪ್ಪ ಅಂದ್ರೆ ಆ ಪರದೆಯ ನೆರಿಗೆಗಳಲ್ಲಿ ಅಡಗಿರ್ತಾ ಇತ್ತು, ಇಲ್ಲ ಒಂದು ಬಳ್ಳಿ ಇತ್ತಲ್ಲ ಸೋಂಜುಹಿ ಬಳ್ಳಿ, ಅದರ ಎಲೆಗಳ ಮಧ್ಯದಲ್ಲಿ ಅಡಗಿ ಕೂತು ಲೇಖಕಿಯವರ ಗಾಬರಿಗೆ ಕಾರಣವಾಗ್ತಾ ಇತ್ತು. 5ನೇ ಪ್ರಶ್ನೆ ಹೀಗಿದೆ, ಗಿಲ್ಲು ನೇ ಲೇಖಿಕಾ ಕಿ ಗೈರ್ ಹಾಜರಿ ಮೇ ದಿನ್ ಕೈಸೆ ಬಿತಾಯೆ. ಲೇಖಕಿಯವರಿಗೆ ಈ ಮಧ್ಯದಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಅವರು ಆಸ್ಪತ್ರೆ ಸೇರ್ಕೊಂತಾರೆ. ಅವರ ಆಬ್ಸೆನ್ಸಿಯಲ್ಲಿ ಗಿಲ್ಲುವಿನ ದಿನಚರಿ ಹೇಗಿತ್ತು ಅಂತ ನಾವು ಬರೀಬೇಕು. ಗಿಲ್ಲು ನೇ ಲೇಖಿಕಾ ಕಿ ಗೈರ್ ಹಾಜರಿ ಮೇ झूले से नीचे नहीं उतरता था, वह उसका प्रिय खाद्य काजू को भी नहीं खाता था. ನೋಡ್ರಿ, ತುಂಬಾ ಹಚ್ಕೊಂಡಿತ್ತು ಲೇಖಕಿಯವರಾದಂತಹ ಮಹಾದೇವಿ ವರ್ಮಾ ಅವರಿಗೆ. ಅವರು ಯಾವಾಗ ಆಸ್ಪತ್ರೆ ಸೇರಿ ಇಲ್ಲಿ ಇರ್ಲಿಲ್ವೋ ಆಗ ಅವರ ಆಬ್ಸೆನ್ಸಿಯಲ್ಲಿ ಅದು ತನ್ನ ಆ ಜೋಕಾಲಿಯನ್ನ, ಆ ಉಯ್ಯಾಲೆ ತರ ಏನ್ ಮಾಡಿ ಕೊಟ್ಟಿದ್ರು ಲೇಖಕಿಯವರು, ಅದರಿಂದ ಅದು ತನ್ನ ಗೂಡಿಂದ ಇಳಿತಾನೆ ಇರಲಿಲ್ಲ. ಮತ್ತು ಅದಕ್ಕೆ ಯಾರಾದ್ರೂ ಬಂದು ಕಾಜುವನ್ನ, ಅಂದ್ರೆ ಅದಕ್ಕೆ ಪ್ರಿಯವಾದ ಆಹಾರ ಗೋಡಂಬಿ ಕೊಟ್ಟು ಹೋದ್ರೂ ಕೂಡ ಅದು ಅದನ್ನ ತಿಂತಾ ಇರಲಿಲ್ಲ, ಸರಿಯಾಗಿ ತಿಂತಾ ಇರಲಿಲ್ಲ. ಅಂದ್ರೆ ಅಷ್ಟು ಅದು ಹಚ್ಕೊಂಡಿತ್ತು ಲೇಖಕಿಯವರನ್ನ. ಈ 5 ಪ್ರಶ್ನೆಗಳು ಗಿಲ್ಲು ಪಾಠದಿಂದ ಕೇಳಬಹುದಾದಂತಹ ಪ್ರಶ್ನೆಗಳು. ಇವನ್ನ ಅಭ್ಯಾಸ ಮಾಡೋದು ನಾಳೆಯ ಪರೀಕ್ಷೆಯ ದೃಷ್ಟಿಯಿಂದ ಉತ್ತಮ. ಇಂದಿನ 2ನೇ ಪಾಠ ಅಂದ್ರೆ 4ನೇ ಪಾಠ ಅಭಿನವ್ ಮನುಷ್ಯ 3 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ 3 ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡೋಣ. ತುಂಬಾ ಚಿಕ್ಕ ಪದ್ಯಭಾಗ ಆಗಿರೋದ್ರಿಂದ ಇಷ್ಟರಲ್ಲೇ ಅವರು ಕೇಳಬೇಕು. ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ್ ಪುರುಷ್ ಆಸೀನ್, ಇಸ್ ಪಂಕ್ತಿ ಕಾ ಆಶಯ ಸಮझाइए. ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ್ ಪುರುಷ್ ಆಸೀನ್ ಅಂತಕ್ಕಂಥ ಒಂದು ಏನು ಸಾಲಿದೆಯೋ ಅದರ ಆಶಯವನ್ನ ನೀವು ಹೇಳಿ ಅಂತ ಪ್ರಶ್ನಿಸಲಾಗಿದೆ. ಕವಿ ದಿನಕರ್ ಜಿ कहते हैं कि मानव ने प्रकृति के सभी तत्वों पर अर्थात पृथ्वी, आकाश, वायु, जल तथा अग्नि पर विजय प्राप्त कर ली है. ಕವಿ ದಿನಕರ್ ಜಿ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ, ಮಾನವ ಪ್ರಕೃತಿಯ ಪ್ರತಿ ತತ್ವದ ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ಗೆಲುವನ್ನ ಸಾಧಿಸಿದಾನೆ. ಅದು ನೆಲ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಅಗ್ನಿ ಆಗಿರ್ಬೋದು, ಇದನ್ನ ನಿಯಂತ್ರಿಸುವ ತಕ್ಕ ಮಟ್ಟಿನ ಶಕ್ತಿ ಆತ ಪಡ್ಕೊಂಡಿದ್ದಾನೆ ಅಂತ ಈ ಕವಿತೆಯಲ್ಲಿ ಹೇಳಲಾಗಿದೆ. ನಾವು ಅದನ್ನೇ ಬರೀಬೇಕು. ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ ಪುರುಷ ಆಸೀನ್ ಅಂತಕ್ಕಂತಹ ಸಾಲು ಕೂಡ ಈ ಮಾತನ್ನೇ ಹೇಳುತ್ತೆ. 2ನೇ ಪ್ರಶ್ನೆ, ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ. ಮನುಷ್ಯನ ನಿಜವಾದ ಪರಿಚಯ ಏನು ಅಂತ ಕವಿಗಳಾದಂತಹ ದಿನಕರ್ ಜಿ ಅವರು ಹೇಳಿದ್ದಾರೆ. ಶ್ರೀ ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಹೈ कि वह आज सभी लोगों से स्नेह बनाए, एक दूसरे से अच्छे संबंध हो, मानव से मानव के बीच जो रुकावटें, द्वेष, दूरियां हैं उन्हें मिटाएं, यही मानव का सही परिचय है. ದಿನಕರ್ ಜಿ ಅವರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯ ಯಾವುದಂದ್ರೆ, ಅವನು ಎಲ್ಲರೊಂದಿಗೂ ಕೂಡ ಸ್ನೇಹದಿಂದ, ವಿಶ್ವಾಸದಿಂದ ಒಳ್ಳೆಯ ಸಂಬಂಧಗಳನ್ನ ಸ್ಥಾಪಿಸ್ಕೋಬೇಕು. ಮನುಷ್ಯನಾಗಿ ಮನುಷ್ಯನ ಮಧ್ಯದಲ್ಲಿರ್ತಕ್ಕಂತಹ ಈ ಅಡ್ಡಗೋಡೆಗಳನ್ನ, ದ್ವೇಷವನ್ನ, ಈ ನಮ್ಮಲ್ಲಿ ಇರ್ತಕ್ಕಂತಹ ಪರಸ್ಪರ ಅವಿಶ್ವಾಸವನ್ನ, ನಾವೇನಂತೀವಿ ಹತ್ತಿರದಲ್ಲಿದ್ದರೂ ಕೂಡ ದೂರ ಇರುತ್ತಲ್ಲ ಮಾನಸಿಕವಾಗಿ, ಆ ದೂರಗಳನ್ನ ನಾವೇನ್ ಮಾಡಬೇಕು, ಅಳಿಸಿ ಹಾಕಬೇಕು. ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತಕ್ಕಂಥದ್ದು ನಿಜವಾದ ಮನುಷ್ಯನ ಪರಿಚಯ ಅಂತ ಕವಿ ಶ್ರೀ ದಿನಕರ್ ಜಿ ಅವರು ಹೇಳಿದ್ದಾರೆ. 3ನೇ ಪ್ರಶ್ನೆ, ಅಭಿನವ್ ಮನುಷ್ಯ ಕವಿತಾ ಕಾ ದೂಸರಾ ಕೌನ್ ಸಾ ಶೀರ್ಷಕ್ ಹೋ ಸಕ್ತಾ ಹೈ, ಕ್ಯೋं. ಈ ಪ್ರಶ್ನೆ ಕೇಳುವ ಅವಕಾಶ ತುಂಬಾ ಕಡಿಮೆ, ಆದರೂ ಕೂಡ ಹೇಳಕ್ಕಾಗಲ್ಲ, ನೋಡ್ಕೊಳ್ಳೋಣಂತೆ. ಏನಿದೆ, ಅಭಿನವ್ ಮನುಷ್ಯ ಕವಿತೆಗೆ ಇನ್ನೊಂದು ಹೆಸರು, ಇನ್ನೊಂದು ಶೀರ್ಷಿಕೆಯನ್ನ ಇಡೋದಾದ್ರೆ ಯಾವ್ದು ಇಡ್ತಾ ಇದ್ರಿ ಮತ್ತೆ ಹೇಗೆ? ಇದನ್ನ ನಾವು ಬಹಳ ಐಡಿಯಾದಿಂದ, ಅಂದ್ರೆ ನಾವು ಒಂದು ಸಾಲನ್ನು ನೆನಪಿಟ್ಕೊಂಡ್ರೆ ಇನ್ನೊಂದು ಸಾಲನ್ನ ಬರೆದು ಬಿಡಬಹುದು, ಆ ರೀತಿ ಫ್ರೇಮ್ ಮಾಡಲಾಗಿದೆ ಇಲ್ಲಿ ಉತ್ತರನ. ಅಭಿನವ್ ಮನುಷ್ಯ ಕವಿತಾ ಕಾ ದೂಸರಾ ಶೀರ್ಷಕ್ ಆಧುನಿಕ ಮನುಷ್ಯ, ಯಾಂತ್ರಿಕ ಜೀವನ್, ಸಹಿ ಮಾನವ್ ಸೆ ಪರಿಚಯ ಆದಿ ಹೋ ಸಕ್ತಾ ಹೈ. ಅಂದ್ರೆ ಅಭಿನವ್ ಮನುಷ್ಯ ಈ ಕವಿತೆಯ ಬೇರೆ ಶೀರ್ಷಿಕೆ ಯಾವ್ದಾಗ್ಬೋದಪ್ಪ ಅಂದ್ರೆ ಆಧುನಿಕ ಮನುಷ್ಯ ಅಂತ ಆಗ್ಬೋದು, ಇಲ್ಲ ಯಾಂತ್ರಿಕ ಜೀವನ ಅಂತ ಆಗ್ಬೋದು, ಇಲ್ಲ ನಿಜವಾದ ಮನುಷ್ಯನ ಪರಿಚಯ. ಈ 3ರಲ್ಲಿ ಯಾವ್ದಾದ್ರು ಒಂದು ಶೀರ್ಷಿಕೆ ಆಗಬಹುದು ಅಂತ ಮೊದಲು ಹೇಳಿ,
ಕ್ಯೋಂಕಿ ಯಾಕೆ ಅಂತಲೂ ಕೇಳಿದ ನೋಡ್ರಿ, ಕ್ಯೂ ಅಂತ ಕೇಳಿದಾರೆ ಅಲ್ಲಿ ಪ್ರಶ್ನೆಯಲ್ಲಿ. ಕ್ಯೋಂಕಿ ಇಸ್ ಕವಿತಾ ಮೇ ನೋಡ್ರಿ, ಅವನ್ನೇ ಮೇಲಿರ್ತಕ್ಕಂಥ ಆ ಪದಗಳನ್ನೇ ಬಳಸಿ ನಾವೇನ್ ಮಾಡೋಣ, ಮತ್ತೆ ಅದನ್ನ ಯಾಕೆ ಅಂತಕ್ಕಂಥದಕ್ಕೆ ಉತ್ತರಿಸ್ತಾ ಇದೀವಿ. ಆಧುನಿಕ ಮನುಷ್ಯ ಕಾ ಯಾಂತ್ರಿಕ ಜೀವನ್ ಕೋ ದರ್ಶಾಯ ಗಯ ಹೈ. ಯಾಕಂದ್ರೆ ಈ ಕವಿತೆಯಲ್ಲಿ ಆಧುನಿಕ ಮನುಷ್ಯನ ಯಾಂತ್ರಿಕ ಜೀವನವನ್ನ ಇಲ್ಲಿ ಹೇಳಲಾಗಿದೆ. ಅವ್ರು ಸಹಿ ಮಾನವ ಸೆ ಪರಿಚಯ ಹೋನೆ ಕಿ ಬಾತ್ ಕಹಿ ಗೈ ಹೈ. ಅಷ್ಟೇ ಹೇಳಲಾಗಿಲ್ಲ, ನಿಜವಾದ ಮನುಷ್ಯತ್ವದ ಪರಿಚಯ ಹೀಗಿರಬೇಕು ಅನ್ನೋ ಮಾತು ಕೂಡ ಈ ಪದ್ಯದಲ್ಲಿ ಅಥವಾ ಈ ಕವಿತೆಯಲ್ಲಿ ಹೇಳಲಾಗಿದೆ. ಅದನ್ನು ನಾವಿಲ್ಲಿ ಬರೀಬೇಕು. ಹೀಗೆ ನಾವು ಎಷ್ಟೇ ದೊಡ್ಡ ಉತ್ತರ ಆಗಿರಲಿ, 3-4 ಸಾಲಿನ ಒಂದು ಪ್ಯಾರಾಗ್ರಾಫ್ ಅಷ್ಟು ಉತ್ತರವನ್ನ ನಾವು ತುಂಬಾ ಸುಲಭವಾಗಿ ಹಾಗೇನೆ ನಿಖರವಾಗಿ ಬರೆಯುವ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳೋಣ. ನಂತರದ ಪಾಠಗಳು ಮೇರಾ ಬಚಪನ್ ಮತ್ತು ಬಸಂತ್ ಕಿ ಸಚ್ಚಾಯಿ 2 ಮುಖ್ಯ ಪಾಠಗಳ ವಿವರಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.